ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋದು ಒನ್ ಡೇ ಟ್ರಾವೆಲ್ ವ್ಲಾಗ್ಸ್ ಫ್ರಮ್ ಬ್ಯಾಂಗ್ಳೂರ್. ನಮ್ಮ ಕರ್ನಾಟಕದ ಬೊಂಬೆ ನಾಡು ಯಾವ್ದು ಹೇಳಿ? ಚನ್ನಪಟ್ಟಣ ಅಲ್ವಾ? ಅದೇ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಈ ಕ್ಷೇತ್ರ ಬೆಂಗಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್ ಆಗುತ್ತೆ. ನಾವು ನೈಸ್ ರೋಡ್ನಿಂದ ಎಂಟ್ರಿ ಆಗಿ ಮೈಸೂರು ರೋಡ್ ಎಕ್ಸಿಟ್ ಆದ್ವಿ. ಬಿಡದಿ ಹತ್ರ ಸಖತ್ತಾಗಿರೋ ತಿಂಡಿ ತಿಂದ್ಕೊಂಡು ಮುಂದೆ ಹೊರಟ್ವಿ. ವೆದರ್ ಅಂತೂ ಕೂಲ್ ಆಗಿತ್ತು, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಟೆಂಪಲ್ ರೀಚ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಪೇಡ್ ಪಾರ್ಕಿಂಗ್ ಇದೆ, ಬಟ್ ಅದಕ್ಕಿಂತ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ದೇವಸ್ಥಾನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಎರಡರಲ್ಲೂ ಸ್ಥಾನ ಪಡೆದಿದೆ. ಬಿಕಾಸ್ ಇಲ್ಲಿ ತಾಯಿಯ 60 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ಇದೆ. ನಾನಂತೂ ಎಂಟ್ರ್ ಆಗ್ತಿದ್ದಂಗೆ ಆ ಚಾಮುಂಡಿ ತಾಯಿಯ ವಿಗ್ರಹ ನೋಡಿ ಒಂದು ಕ್ಷಣ ಕಳೆದೋಗಿದ್ದಂತೂ ನಿಜ. ಎಷ್ಟು ಚೆನ್ನಾಗಿದೆ ಅಂತೀರಾ? ಲೈಫ್ ಟೈಮ್ನಲ್ಲಿ ಒಂದು ಸಾರಿನಾದರೂ ವಿಸಿಟ್ ಮಾಡಲೇಬೇಕಾದ ಟೆಂಪಲ್ ಇದು. ಇಲ್ಲಿ ನಡೆಯೋ ತಾಯಿಯ ಪವಾಡಗಳಿಂದಾಗಿ ಈ ದೇವಸ್ಥಾನ ತುಂಬಾನೇ ಪ್ರಸಿದ್ಧಿ ಪಡೆದಿದೆ. ಯಾರಿಗೆ ಯಾವುದೇ ತರಹದ ತೊಂದರೆ ಅಥವಾ ಅಪೇಕ್ಷೆ ಇದ್ರೂ ಈ ತಾಯಿಗೆ ಇಲ್ಲಿ ಬಂದು ಹರಕೆ ಕಾಯಿ ಕಟ್ಟಿದ್ರೆ ಎಲ್ಲಾನು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಯಾರಿಗಾದ್ರೂ ಮೈಕೈ ನೋವಿದ್ರೆ ಬಸವಪ್ಪನ ಮುಂದೆ ಹಾಕೋ ತೀರ್ಥ ಸ್ನಾನದಿಂದ ನೋವೆಲ್ಲ ಪರಿಹಾರ ಆಗುತ್ತೆ. ಹರಕೆಕಾಯಿ, ಉಪ್ಪಿನ ಹರಕೆ ಅಂತ ಅನೇಕ ವಿಧವಾದ ಸೇವೆಗಳನ್ನ ಇಲ್ಲಿ ಭಕ್ತಾದಿಗಳು ಸಲ್ಲಿಸ್ತಾರೆ. ನಾವು ಕೂಡ ಇಲ್ಲಿ ಹರಕೆಕಾಯಿ ಸೇವೆನ ಪೂರೈಸಿದ್ವಿ. ಮೊದಲು ಹರಕೆಕಾಯಿನ ತಗೊಂಡು ಮೇಲ್ಗಡೆ ಇರೋ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡ್ಕೊಂಡು ಕೆಳಗಡೆ ಬಂದು ಬಸವಪ್ಪನ ಮೂರ್ತಿನ 7 ಸಾರಿ ಪ್ರದಕ್ಷಿಣೆ ಹಾಕೊಂಡು ಅಲ್ಲೇ ಎಲ್ಲಾದ್ರೂ ಕಟ್ಟಬೇಕು. ನೀವು ನಿಮ್ಮ ಭಕ್ತಿಗನುಸಾರ 5 ವಾರ, 7 ವಾರ ಅಥವಾ 9 ವಾರ ಹೇಗಾದ್ರೂ ಸರಿ ಹರಕೆ ಸಲ್ಲಿಸಬಹುದು. ಹಾಗೇನೆ ಇಲ್ಲಿ ರೀಸೆಂಟ್ಲಿ ಮ್ಯೂಸಿಯಂ ಕೂಡ ಓಪನ್ ಮಾಡಿದ್ದಾರೆ. ಅಡಲ್ಟ್ಸ್ಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿದೆ, ವರ್ತ್ ವಾಚಿಂಗ್ ಅಂತಾನೆ ಹೇಳ್ಬೋದು. ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ ನೈಟ್ವರೆಗೂ ಅನ್ನ ಪ್ರಸಾದ ಇರುತ್ತದೆ. ಪ್ರಸಾದ ಅಂತೂ ಅತ್ಯದ್ಭುತವಾಗಿತ್ತು. ನಾವು ಹೋದಾಗ ಮಧ್ಯಾಹ್ನ ಪ್ರಸಾದಕ್ಕೆ ಪಾಯಸ, ಬೂಂದಿ, ಅನ್ನ, ಸಾಂಬಾರ್, ಇವನ್ ಮಜ್ಜಿಗೆ ಸಹ ಇತ್ತು. ಮಾರ್ನಿಂಗ್ ಪಲಾವ್ ಇರುತ್ತಂತೆ. ಮನಸ್ ತೃಪ್ತಿ ಆಗುವವರೆಗೂ ತಿನ್ಬಹುದು. ಬಟ್ ಪ್ರಸಾದನ ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾಪಾಡಿ. ಆನ್ ದ ವೇ ಸೀನ್ರಿ ಅಂತೂ ತುಂಬಾ ಚೆನ್ನಾಗಿದೆ. ಸಖತ್ತಾಗಿರೋ ಫೋಟೋಸ್, ವಿಡಿಯೋಸ್ ಮಾಡ್ಕೊಂಡು ವಾಪಸ್ ಬೆಂಗಳೂರು ಬನ್ನಿ. ನೀವು ತಪ್ಪದೇ ಈ ದೇವಸ್ಥಾನನ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ.